ಹಾಯ್ ಫ್ರೆಂಡ್, ನಮಸ್ತೆ. ಇವತ್ತು ನಮ್ಮ ಚಾನಲಲ್ಲಿ ನಿಮಗೆ ಬನಶಂಕರಿ ದೇವಸ್ಥಾನದ ಒಂದು ಸಣ್ಣ ನೋಟ ಅಂದರೆ ಹೇಗಿದೆ ಏನು ಅಂತ ತೋರಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಬನಶಂಕರಮ್ಮನ ದೇವಸ್ಥಾನದ ಗರುಡಗಂಬ ಇದೇ ಸ್ಟಾರ್ಟಿಂಗ್ ಪಾಯಿಂಟು. ಇಲ್ಲಿಂದ ಅಮ್ಮನವ್ರನ್ನ ದರ್ಶನ. ಒಳಗಡೆ ತುಂಬ ಹೊತ್ತು ನಿಲ್ಲಕ್ಕೆ ಬಿಡಲ್ಲ. ಇದು ಬೆಳಗಿನ ಜಾವ 6 ಗಂಟೆಯಲ್ಲಿ ತೋರಿಸ್ತಾ ಇರೋದು ನಿಮಗೆ. ಬೆಳಗಿನ ಜಾವ 6 ಗಂಟೆ ಆದರೂ ಅಲ್ಲಿ ತುಂಬಾ ಜನ ಇರ್ತಾರೆ. ನೋಡಿ, ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಅಂದರೆ ಏನು ತರಬೇಕು, ನಾವು ಏನು ತರಬಾರ್ದು, ಅಂದರೆ ಪ್ಲಾಸ್ಟಿಕ್ ಏನೇ ಬಳಕೆ ಇದ್ರೂ ಅದನ್ನು ನಿಷೇಧ ಮಾಡಿದ್ದಾರೆ, ಅಂದರೆ ಬ್ಯಾನ್ ಮಾಡಿದ್ದಾರೆ. ಸೊ ಏನು ತರಬೇಕು ಏನು ತರಬಾರ್ದು ಅಂತ ಡೈಲಿ ಹೋಗೋರಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ. ಸೊ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ಈ ಬೋರ್ಡ್ದೊಂದು ಫೋಟೋನ ಹಾಕಿದ್ದೀನಿ ನೋಡಿ. ನಂತರ ಅಮ್ಮನವ್ರಿಗೂ ಒಳಗಡೆ ಈಗ ಹೋಗ್ತಾ ಇರೋದು. ಇದು ಗರುಡಗಂಬ. ನಿಮ್ಗಾಗಲೇ ಹೇಳಿದೆ, ತುಂಬಾ ರಶ್ ಇರ್ತಾರೆ. 5 ಗಂಟೆ, ಬೆಳಗಿನ ಜಾವ 5 ಗಂಟೆಗೆ ಸಿಕ್ಕಾಪಟ್ಟೆ ರಶ್ ಇರ್ತಾರೆ. ಶುಕ್ರವಾರ, ಮಂಗಳವಾರ, ಭಾನುವಾರ ಬೆಳಗ್ಗೆ 5 ಗಂಟೆಗೆ ಓಪನ್ ಆಗುತ್ತೆ. 2 ಗಂಟೆ ಕ್ಲೋಸ್ ಮಾಡಿ ತಿರ್ಗಾ ಮತ್ತೆ ಸಾಯಂಕಾಲ 5 ಗಂಟೆಗೆ ಸ್ಟಾರ್ಟ್ ಆದರೆ ತಿರ್ಗಾ 9 ಗಂಟೆವರೆಗೂ ಇರುತ್ತೆ. 9 ಗಂಟೆಗೆ ಕ್ಲೋಸ್ ಆಗುತ್ತೆ. ನಂತರ ಇವಾಗ ನೀವು ಸೀಲಿಂಗ್ ನೋಡ್ತಾ ಇರ್ಬೋದು. ತಾಯಿ ಬನಶಂಕರಮ್ಮಂದು ಎಷ್ಟು ಮುದ್ದಾಗಿ ಚಿತ್ರ ಬಿಡಿಸಿದ್ದಾರೆ ಅಂದರೆ, ಈಗ ರೀಸೆಂಟಾಗಿ ಬಿಡಿಸಿರೋವಂಥದ್ದು. ಜಾತ್ರೆಯಲ್ಲಿ ಬನಶಂಕರಮ್ಮನ ಜಾತ್ರೆ ಇತ್ತಲ್ಲ, ಆಗ ಬಿಡಿಸಿರೋದು. ತಾಯಿನೇ ಎದ್ದು ಬರ್ತಾ ಇದ್ದಾರೇನೋ ಅನ್ನೋ ಹಾಗೆ. ಈಗ ನಾವು ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ ಬನಶಂಕರಮ್ಮಂಗೆ. ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಲೆಫ್ಟ್ ಸೈಡ್ ಹೋದರೆ ಫಸ್ಟ್ ನಿಮಗೆ ದರ್ಶನ ಕೊಡೋದೆ ಗಣಪತಿ. ಅಮ್ಮನವ್ರ ಲೆಫ್ಟ್ ಸೈಡ್ಗೆ ಗಣಪತಿ ಇದ್ದಾರೆ. ಸೊ ಅಲ್ಲಿ ಒಳಗಡೆ ತುಂಬ ಕ್ಯೂ ಹೋಗಬೇಕು. ನೋಡಿ, ನಾನು ಲಾಸ್ಟ್ ಕ್ಯೂ ಅಲ್ಲಿ ನಿಂತು ತೋರಿಸ್ತಾ ಇರೋದು. ಗಣಪತಿ ಆದಮೇಲೆ ಬನಶಂಕರಮ್ಮ. ಆಗಲೇ ನೋಡ್ತಾ ಇದ್ದೀರಾ ಎಷ್ಟು ಜನ ಇದ್ದಾರೆ ಅಂತ. ಅಮ್ಮನವ್ರಿಗೆ ಅಭಿಷೇಕ ಮಾಡಿ ಆಗಲೇ ಸೀರೆ ಉಡಿಸ್ತಾ ಇದ್ದಾರೆ. ಇನ್ನು ಅಲಂಕಾರ ಸ್ಟಾರ್ಟ್ ಮಾಡಿದ್ದಾರೆ ಈಗ. ಅದ ನಂತರ ನಿಮಗೆ ರೈಟ್ ಸೈಡ್ ಬಂದು ಶಿವ ಇದ್ದಾರೆ. ಶಿವನ ನೋಡಿಕೊಂಡು ಈ ಕಡೆಯಿಂದ ನಾವು ಏನು ಮಾಡಬೇಕು, ಎಕ್ಸಿಟ್ ಆಗಬೇಕು. ಎಕ್ಸಿಟ್ ಆದ ನಂತರ ನಾವು ಶಾಕಾಂಬರಿಗೆ ಹೋಗ್ತೀವಿ. ಇಲ್ಲೇನು ನೋಡ್ತಾ ಇದ್ದೀರಾ, ಶಾಕಾಂಬರಿಗೆ ಹೋಗ್ತಾ ಇಷ್ಟು ಕಬ್ಬಿಣದ ಇದು ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಜನ ಕ್ಯೂ ನಿಂತ್ಕೊಳ್ಳುವಂಥದ್ದು. ಮತ್ತು ಇದು ವೈಟ್ ಪಟ್ಟಿ ಬ್ಲೂ ಇದೆಯಲ್ಲ, ಜನಕ್ಕೆ ಬಿಸಿಲಾಗಬಾರ್ದು, ಬಿಸಿಲಲ್ಲಿ ನಡೆಯೋಕ್ಕಾಗಲ್ವಲ್ಲ, ಅದ್ರ ಮೇಲೆ ನಡೆದಾಗ ಕಾಲು ಸುಡೋಲ್ಲ ಅನ್ನೋ ಉದ್ದೇಶಕ್ಕಾಗಿ ಹಾಕಿದ್ದಾರೆ. ನೋಡಿ, ಈ ಕಬ್ಬಣ ಎಲ್ಲ ಹಾಕಿರೋದು ಕ್ಯೂಗೋಸ್ಕರ. ಇನ್ನು 9 ಗಂಟೆ ಆಗಿದ ತಕ್ಷಣ ಇದು ಫುಲ್ ತುಂಬ ಜನ ಇರ್ತಾರೆ. ನಾವು ನೋಡೋಷ್ಟರಲ್ಲೇ ಮಿನಿಮಮ್ 1 ಅವರ್ 1.5 ಅವರ್ ಆಗುತ್ತೆ ಅಮ್ಮನ್ನ ನೋಡೋಕ್ಕೆ. ಅಷ್ಟು ರಶ್ ಇರುತ್ತೆ ಶುಕ್ರವಾರ, ಶನಿವಾರ, ಭಾನುವಾರ ವಿಶೇಷವಾದ ದಿನಗಳಲ್ಲಿ. ಬೆಳಿಗ್ಗೆ ಆಗ್ಬೋದು, ಸಾಯಂಕಾಲ ಆಗ್ಬೋದು. ಇಲ್ಲಿ ಏನು ತುಳಸಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಳಸಿ ಕಟ್ಟೆ ಇದೆ. ಆ ಕಡೆ ಈ ಕಡೆ 2 ಸಿಂಹ ಇಟ್ಟಿದ್ದಾರೆ. ಸೊ ಇಲ್ಲಿ ತುಳಸಿ ಇಟ್ಟಿದ್ದಾರೆ. ಅದಾದ ನಂತರ ನಿಮಗೆ ಬಾವಿ ಇದು ತುಂಬ ಆಗಿನಿಂದನೂ ಇದೆ. ಹಳೆ ದೇವಸ್ಥಾನ ಅದಾದಮೇಲೆ ಈಗ ಹೊಸ ದೇವಸ್ಥಾನ ಕಟ್ಟಿರೋದು. ಅವಾಗಿಂದನೂ ಈ ಬಾವಿ ಇದೆ, ಬಟ್ ಕ್ಲೋಸ್ ಮಾಡಿದ್ದಾರೆ. ಮೊದಲು ಓಪನ್ ಇತ್ತು. ಯಾಕಂದರೆ ಇಲ್ಲಿ ಅಮ್ಮನವ್ರಿಗೆ ಇಲ್ಲಿಂದನೇ ಅಭಿಷೇಕಕ್ಕೆ ನೀರು ಹೋಗೋದ್ರಿಂದ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಯಾಕಂದರೆ ಜನ ಗಲೀಜು ಮಾಡೋದು ಜಾಸ್ತಿ ಅಂದ್ಬಿಟ್ಟು ಕ್ಲೋಸ್ ಮಾಡಿದ್ದಾರೆ. ಈಗ ನೋಡಿ, ಎಲ್ಲರೂ ನಿಂಬೆಹಣ್ಣು ದೀಪ ಹಚ್ಕೊಳ್ಳೋಕೆ ರೆಡಿ ಮಾಡ್ತಾ ಇದ್ದಾರೆ. ಕೆಲವರು 4:15ಗೆ ಬಂದು ಸ್ಟಾರ್ಟ್ ಮಾಡಿರ್ತಾರೆ. 5 ಗಂಟೆಗೆ ಬರ್ತಾರೆ, 6 ಗಂಟೆಗೆ ಬರ್ತಾರೆ. 10:30 ಆದಮೇಲಂತೂ ರಶ್ ನೋಡಲೇಬಾರ್ದು. ನಿಂಬೆಹಣ್ಣು ದೀಪ ಹಚ್ಚೋದು ಅಷ್ಟು ರಶ್ ಇರುತ್ತೆ. ನೋಡ್ತಾ ಇದ್ದೀರಾ ಎಷ್ಟು ಜನ ಬಂದು ಫ್ಯಾಮಿಲಿ ಸಮೇತ ಎಲ್ಲರೂ. ಏನು ವಿಶೇಷ ಅಂದರೆ ಗಂಡು ಮಕ್ಕಳುಗಳು, ಕಾಲೇಜ್ ಮಕ್ಕಳುಗಳು ಕೂಡ ಬಂದು ಇಲ್ಲಿ ನಿಂಬೆಹಣ್ಣು ದೀಪ ಹಚ್ತಾರೆ. ಇಲ್ಲಿ ನಿಂಬೆಹಣ್ಣು ದೀಪ ಹಚ್ಚೋರು ಶಾಕಂಬರಿ ದೇವಿ ಮುಂದೆ ನಿಂಬೆಹಣ್ಣು ದೀಪ ಇಡ್ತಾರೆ. ಅಂದರೆ ನಿಂಬೆಹಣ್ಣು ದೀಪ ಇಡೋಕ್ಕೆ ಶಾಕಂಬರಿ ದೇವಿ ಮುಂದೆನೇ ವ್ಯವಸ್ಥೆ ಮಾಡಿರೋದು, ಬೇರೆ ಕಡೆ ವ್ಯವಸ್ಥೆ ಇಲ್ಲ. ನೋಡ್ತಾ ಇದ್ದೀರಾ, ಫುಲ್ಲು ಈ ಕಡೆ ಪಾರ್ಟು ಆ ಕಡೆ ಪಾರ್ಟು ಬರೀ ನಿಂಬೆಹಣ್ಣು ದೀಪ ಹಚ್ಚೋಕ್ಕೇ ಇರೋದು. ಬರೀ ಈಗ ಸ್ಟಾರ್ಟ್ ಆಗಿದೆ. ಈಗಲೇ ಇಷ್ಟೊಂದು ನಿಂಬೆಹಣ್ಣು ದೀಪ ಇದೆ. 10:30 ಮೇಲೆ ನಿಮಗೆ ನಿಂಬೆಹಣ್ಣು ಇಡೋಕ್ಕೆ ಜಾಗ ಇರಲ್ಲ, ಅಷ್ಟೊಂದು ಇರುತ್ತೆ. ಹಚ್ಚೋರು ಹಚ್ತಾ ಇರ್ತಾರೆ, ಇಡ್ತಾ ಇದ್ದಾರೆ. ಅಲ್ಲಿ ಕ್ಲೀನಿಂಗ್ ಮಾಡೋರು ಆ ನಿಂಬೆಹಣ್ಣೆಲ್ಲ ಕ್ಲೀನ್ ಮಾಡ್ತಾನೇ ಇರ್ತಾರೆ. ಅಷ್ಟೊಂದು ನಿಂಬೆಹಣ್ಣು ದೀಪ ಹಚ್ಚೋರು ಸಾವಿರಾರು ಜನ ಬರ್ತಾರೆ. ಶುಕ್ರವಾರ, ಮಂಗಳವಾರ, ಭಾನುವಾರ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಸೊ ನೆಕ್ಸ್ಟು ನಾವೀಗ ಶಾಕಂಬರಿಗೆ ಹೋಗ್ತಾ ಇದ್ದೀವಿ. ಶಾಕಂಬರಿ ದೇವ್ರದ್ದು ಏನು ಪುಣ್ಯ ಅಂದರೆ, ನಮ್ಗೆ ಹೋಗಿದ ತಕ್ಷಣವೇ ಶಾಕಂಬರಿ ಅಮ್ಮ ರಶ್ ಇರಲಿಲ್ಲ. ಸೊ ಮಹಾಮಂಗಳಾರತಿ ಸಿಕ್ತು ನಮಗೆ. ಅದೊಂದು ಖುಷಿ ಆಯಿತು ನಮಗೆ. ನಿಂಬೆಹಣ್ಣು ದೀಪ ಹಚ್ಚೋರು ಹಚ್ತಾನೇ ಇದ್ದಾರೆ. ಮಂಗಳಾರತಿ ಈಗ ಅಮ್ಮನವ್ರಿಗೆ ಮಂಗಳಾರತಿ ಬೆಳಗ್ತಾ ಇದ್ದಾರೆ. ಶಾಕಂಬರಿ ಅಮ್ಮನವ್ರನ್ನ ಉಯ್ಯಾಲೆ ಮೇಲೆ ಕೂರಿಸೋದು. ಅಂದರೆ ಯಾವಾಗಲೂ ಅಮ್ಮನವ್ರನ್ನ ಉಯ್ಯಾಲೆ ಮೇಲೆ ಕೂರಿಸಿರ್ತಾರೆ.
ಸೊ ಅಮ್ಮನವ್ರಿಗೆ ಮಹಾಮಂಗಳಾರತಿ ಆಗ್ತಾಯಿದೆ. ನೋಡೋರಿಗೆಲ್ಲ ಒಳ್ಳೇದಾಗಲಿ ಅಂತ ಇಲ್ಲಿಂದನೇ ಕೇಳ್ಕೊತಾ ಇದ್ದೀನಿ ನಾನು. ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಶುಕ್ರವಾರ, ಮಂಗಳವಾರ, ಭಾನುವಾರ. ನೆಕ್ಸ್ಟ್ ಅಲ್ಲಿಂದ ಬಂದರೆ ಆಂಜನೇಯ ಸ್ವಾಮಿ ಇದ್ದಾರೆ. ಶಿವ, ಪಾರ್ವತಿ, ಆಂಜನೇಯ ಎಲ್ಲ ಇದ್ದಾರೆ ಇಲ್ಲಿ. ಆಂಜನೇಯನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮೊದಲು ಅಲ್ಲಿತ್ತು ಆಂಜನೇಯ, ಬಟ್ ಈಗ ಇಲ್ಲಿದೆ, ಇಲ್ಲಿ ಬಂದಿದೆ. ಆಂಜನೇಯ ಸ್ವಾಮಿಯಲ್ಲಿ ಇಲ್ಲಿ ರಕ್ಷೆ ಅಂತ ಕೊಡ್ತಾರೆ. ರಕ್ಷೆ ಅಂದರೆ ಆಂಜನೇಯ ಸ್ವಾಮಿ ಪಾದದ ಹತ್ರ ಅರಿಶಿಣದ ದಾರ ಮಾಡಿ ಇಟ್ಟಿರ್ತಾರೆ. ಅದನ್ನು 10 ರೂಪಾಯಿಗೆ ಒಬ್ಬೊಬ್ಬರಿಗೆ ಕೊಡ್ತಾರೆ. ದಾರ, ಅದು ಕೈ ಕಟ್ಕೊಳ್ಳೋಂಥ ದಾರ. ಆ ರಕ್ಷೆ ತೊಗೊಳಕ್ಕೆ 10 ರೂಪಾಯಿ. ಕೆಲವರು 10 ರೂಪಾಯಿ ಕೊಟ್ಟು ತೊಗೊಂಡು ಹೋಗ್ತಾರೆ. ಅಂದರೆ ಬೇರೆಯವ್ರು ಕೊಟ್ಟವರು, ಮನೆಗೆ ಬೇರೆ ಅವ್ರ ಮಕ್ಳಿಗೋ ಅವ್ರ ಗಂಡಂಗೋ ಅಪ್ಪ ಅಮ್ಮಂಗೆ ಕೊಟ್ಟವರು ಇಲ್ಲಿಂದ ತೊಗೊಂಡು ಹೋಗ್ತಾರೆ. ಕೆಲವರು ಇಲ್ಲಿಂದನೇ ಕಟ್ಟಿಸ್ಕೊಂಡು ಕೂಡ ಹೋಗ್ತಾರೆ. ನಮಗೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ನಮಗೆ ಮಂಗಳಾರತಿ ಸಿಕ್ತು. ನಾನು ಈ ವಿಡಿಯೋ ಮಾಡುವಾಗ ಇಲ್ಲೂ ಕೂಡ ಮಂಗಳಾರತಿ ಸಿಕ್ತು, ನೋಡ್ತಾ ಇರ್ಬೋದು. ಈಗ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ರಕ್ಷೆನ ಇಲ್ಲಿ ಕಟ್ಸ್ಕೊತಾರೆ ನೋಡಿ, ಕಟ್ಸ್ಕೊತಾ ಇದ್ದಾರೆ. ಇಲ್ಲೇ ಕಟ್ಸ್ಕೊತಾರೆ. ಕೆಲವರು ಮನೆಗೆ ತೊಗೊಂಡೋಗಿ ಕಟ್ಸ್ಕೊಳ್ಳೋರು ಉಂಟು. ಅದಾದ ನಂತರ ನಾವು ಮಂಗಳಾರತಿ ತೊಗೊಂಡು ನೆಕ್ಸ್ಟು ಏನು ಮಾಡ್ತೇವೆ, ಒಂದು ಪ್ರದಕ್ಷಿಣೆ ಬರ್ತೇವೆ. ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆ ಬರೋದು. ಪ್ರದಕ್ಷಿಣೆ ಈಗ ಏನು ಪ್ರದಕ್ಷಿಣೆ ಅಂದರೆ ರಶ್ ಇಲ್ಲದೆ ಇರೋ ಕಾರಣ ನಾವು ಅಂದರೆ ದೇವಸ್ಥಾನದ ಒಳಾಂಗಣದಲ್ಲೇ ನಾವು ಪ್ರದಕ್ಷಿಣೆ ಮಾಡ್ಬೋದು. ಇದೇನು ನೀವು ನೋಡ್ತಾ ಇದ್ದೀರಾ ಮಂಟಪ, ಈ ಮಂಟಪ ಈ ಬನಶಂಕರಿ ಶಾಕಂಬರಿಯನ್ನು ಉಯ್ಯಾಲೋತ್ಸವ ಮಾಡೋಕ್ಕಿರೋದು ಮಂಟಪ ಇದು. ಅಂದರೆ ಕಲ್ಲಿನ ಬೆಂಚು. ನೀವು ಉಯ್ಯಾಲೋತ್ಸವ ಮಾಡಬೇಕಂದ್ರೆ 750 ರೂಪಾಯಿ ಏನಿದೆ ಅದನ್ನು ಕೊಟ್ಟು ಟಿಕೆಟ್ ತೊಗೋಬೇಕಾಗುತ್ತೆ. 750 ರೂಪಾಯಿ ಟಿಕೆಟ್ ಕೊಟ್ಟು ಯಾರು ತೊಗೊತಾರೋ ಅವ್ರಿಗೆ ಮಾತ್ರ ಉಯ್ಯಾಲೋತ್ಸವ ಮಾಡೋಕ್ಕೆ ಬಿಡ್ತಾರೆ. ಮಿಕ್ಕಿದವ್ರಿಗೆ ಆ ಕಲ್ಲಿನ ಬೆಂಚ್ ಮೇಲೆ ಹೋಗೋಕ್ಕೆ ಏನಿದಿರಲ್ಲ. ಅದಾದ ನಂತರ ಇದು ಉಯ್ಯಾಲೋತ್ಸವ ಭಾನುವಾರ, ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ವಿಶೇಷವಾದ ದಿನಗಳಲ್ಲಿ ಈ ಉಯ್ಯಾಲೋತ್ಸವ ನಡೆಯುತ್ತೆ. ಒಬ್ಬರಿಗೆ 750 ರೂಪಾಯಿ ಕೊಟ್ಟು ಟಿಕೆಟ್ನ ನಾವು ತೊಗೋಬೇಕಾಗುತ್ತೆ. 750 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡಿಲ್ಲ ಅಂದರೆ ದೂರದಿಂದ ನೀವು ನೋಡ್ಬೋದು. ಬಟ್ ಟಿಕೆಟ್ ತೊಗೊಂಡ್ರೆ ನೀವು ಅಲ್ಲಿ ಹೋಗಿ ಏನು ಬೆಂಚ್ ಕಲ್ಲಿದೆ ಅಲ್ಲಿ ಹೋಗಿ ನೀವು ಅಮ್ಮನವ್ರನ್ನ ತೂಗ್ಬೋದು, ಆ ಉಯ್ಯಾಲೋತ್ಸವದಲ್ಲಿ ಪಾಲ್ಗೊಳ್ಬೋದು. ನೆಕ್ಸ್ಟು ಅದ್ರ ಮುಂದೆ ಬಂತು ಅಂದರೆ ಇದು ತುಲಾಭಾರ ಮಾಡೋ ಸ್ಥಳ. ಅಂದರೆ ಇಲ್ಲಿ ಯಾರ್ಯಾರು ಭಕ್ತರು ಏನಾರು ಅರಿಕೆ ಮಾಡ್ಕೊಂಡಿರ್ತಾರೆ ಅಂಥವ್ರು ತುಲಾಭಾರ ಅಕ್ಕಿನೋ ಬೆಲ್ಲನೋ ಕಾಯಿನೋ ಏನೋ ಕೊಟ್ಟು ತುಲಾಭಾರ ಮಾಡುವಂಥ ಜಾಗ. ನೆಕ್ಸ್ಟ್ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ ಕಾಯಿ ಹೊಡೆಯುವಂಥ ಸ್ಥಳ, ಕಾಯಿ ಹೊಡೆಯುವ ಸ್ಥಳ ಅಂತಲೇ ಇದೆ. ಅಲ್ಲಿ ಕಾಯಿ ಹೊಡ್ಕೊಂಡು ಬರಬೇಕು. ಕಾಯಿ ಹೊಡ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡಿಸ್ಬೇಕು. ಯಾವುದೇ ಕಾರಣಕ್ಕೂ ಬನಶಂಕರಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಡಲ್ಲ. ಪೂಜೆ ಮಾಡಿಕೊಡ್ಬೇಕಂದ್ರೆ ನೀವು ಒಬ್ಬರಿಗೆ 50 ರೂಪಾಯಿ ತೊಗೊಂಡು ವಿಶೇಷ ದರ್ಶನಕ್ಕೆ ಹೋದರೆ ಮಾತ್ರ ಅಲ್ಲಿ ಪೂಜೆ ಮಾಡಿಕೊಡೋದು. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಬನಶಂಕರಮ್ಮನ ಪಾದ. ಇಲ್ಲಿ ಕೂಡ ಜನ ಹರಕೆ ಮಾಡಿಕೊಂಡು ಏನು ಕೈ ಇಟ್ಕೊಂಡು ತಮಗೆ ಬೇಕಾಗಿದ್ದ ವರ ಕೇಳ್ಕೊತಾರೆ. ಇದು ಪಾಕಶಾಲೆ, ಇಲ್ಲೇ ಅಡುಗೆ ಆಗೋದು. ಏನು ಶುಕ್ರವಾರ, ಮಂಗಳವಾರ, ಭಾನುವಾರ ಊಟ ಕೊಡ್ತಾರಲ್ಲ ನೋಡಿ, ಇದು ಕ್ಯೂ. ಫಸ್ಟು ಇಲ್ಲಿ ಕ್ಯೂ ಇತ್ತು, ಅದಾದ ನಂತರ ಅಲ್ಲಿ ಮಾಡಿದ್ದಾರೆ. ಇದು ಎಷ್ಟೊಂದು ಜನ ಬರ್ತಾರೆ, ಅಮ್ಮಂದಿರು ಬರ್ತಾರೆ. ಸೊ ಜನ ಇದ್ದಾಗ ಚಿಕ್ಕ ಮಕ್ಕಳು ಇರ್ತಾರೆ, ಅವ್ರಿಗೆಲ್ಲ ಹಾಲು ಕುಡ್ಸೋಕ್ಕೆ ಜಾಗ ಇರಲ್ಲ ಅನ್ನೋದಕ್ಕೋಸ್ಕರ ಇದನ್ನು ಮಾಡಿದ್ದಾರೆ. ಈ ರೂಮಲ್ಲಿ ಹೋಗಿ ಹಾಲು ಕುಡಿಸೋರು ಹಾಲು ಕುಡಿಸ್ಬೋದು. ಅದಾದ ನಂತರ ಈ ಪಾರ್ಟ್ ಏನಿದೆ, ಇಲ್ಲಿ ನಿಂಬೆಹಣ್ಣು ದೀಪ ರೆಡಿ ಮಾಡ್ಕೊಳ್ಳೋಕ್ಕೆ ಬಿಟ್ಟಿರೋಂಥ ಜಾಗ. ಆದರೆ ಜನಗಳೇನು ಮಾಡ್ತಾರೆ, ಎಲ್ಲಂದರಲ್ಲಿ ಕೂತ್ಕೊಂಡು ನಿಂಬೆಹಣ್ಣು ದೀಪ ರೆಡಿ ಮಾಡ್ಕೊತಾರೆ. ಬಟ್ ಆ್ಯಕ್ಚುಲಿ ಜಾಗ ನಿಂಬೆಹಣ್ಣು ದೀಪ ರೆಡಿ ಮಾಡ್ಕೊಳ್ಳೋಕ್ಕಿರೋದು ಇದು ನೋಡಿ. ಆಗಲೇ ನಾನು ಸ್ಟಾರ್ಟ್ ಮಾಡಿದಾಗ ಕತ್ಲಿತ್ತು, ಆಗಲೇ ಎಷ್ಟು ಬೆಳಕಾಗ್ಬಿಡ್ತು ನೋಡಿ. ಇದು ದೇವ್ರದ್ದು ಸುತ್ತ ಹಾಕೋದು, ಒಂದು ರೌಂಡ್ ಹಾಕೋದು. ನಾವು ಹೊರಗಡೆಯಿಂದ ಈಗ ಒಳಗಡೆ ಬಂದಿದ್ದೀವಿ. ನೀವು ಬೆಳಗಿನ ಜಾವ ಹೋದರೆ ಮಾತ್ರ ಇಲ್ಲಿ ಒಳಗಡೆ ಬರೋಕ್ಕೆ ಸಾಧ್ಯ. ಅದಾದಮೇಲೆ ಏನು ಮಾಡಿಬಿಡ್ತಾರೆ, ಜನ ಜಾಸ್ತಿ ಆದಮೇಲೆ ಕ್ಲೋಸ್ ಮಾಡ್ತಾರೆ. ಈಗ ಇದು ಬನಶಂಕರಮ್ಮನ ದೇವಸ್ಥಾನದ ಹಿಂದ್ಗಡೆ ಏನಿದೆ ಆ ಪೋರ್ಷನ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಹೆಜ್ಜೆ ನಮಸ್ಕಾರ ಹಾಕೋರು ಬೆಳಗ್ಗೆನೇ ಬಂದು ಇಲ್ಲಿ ಹೆಜ್ಜೆ ನಮಸ್ಕಾರ ಹಾಕ್ತಾರೆ. ಇಲ್ಲಾಂದರೆ ಹೊರಗಡೆಯಿಂದ ಒಂದು ರೌಂಡ್ ಬರಬೇಕಾಗುತ್ತೆ. ಇದು ಬನಶಂಕರಮ್ಮನವರ ಹಿಂದ್ಗಡೆ, ಅಂದರೆ ಮುಂಭಾಗ ಅಲ್ಲ, ಹಿಂಭಾಗದ ದರ್ಶನ ನೋಡಿ. ಅಲ್ಲಿ ಹೊರಗಡೆ ಇದೆಯಲ್ಲ, ಅಲ್ಲಿಂದ ರೌಂಡ್ ಹಾಕಬೇಕಾಗುತ್ತೆ. ಅದೇ 9 ಗಂಟೆ ಮೇಲೆ ಬಂದರೆ. ಈಗ ಬಂದರೆ ಇಲ್ಲೇ ಹೆಜ್ಜೆ ನಮಸ್ಕಾರ ಹಾಕೋರು, ಹುರುಳು ಸೇವೆ ಮಾಡೋರು, ಮಂಡಿ ಸೇವೆ ಮಾಡೋರು, ಎಷ್ಟು ಜನ ಥರ ಸೇವೆ ಮಾಡ್ತಾರೆ ಅಂದರೆ ಇಲ್ಲಿ ಅಷ್ಟು ಸೇವೆ ಮಾಡ್ತಾರೆ ಅಮ್ಮನವ್ರಿಗೆ.
ಸಾವಿರಾರು ಜನ ಬರ್ತಾರೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಅನ್ನದಾಸೋಹ ಕೇಂದ್ರ. ಅಂದರೆ ಶುಕ್ರವಾರ, ಮಂಗಳವಾರ, ಭಾನುವಾರ ಬೆಳಿಗ್ಗೆ ಸಾಯಂಕಾಲ 2 ಟೈಮು ಊಟ ಇರುತ್ತೆ. ಇಷ್ಟೊಂದು ಕ್ಯೂ ಇರುತ್ತೆ ಅಂದರೆ ಆ ಕ್ಯೂಲ್ಲಿ ನಿಂತ್ಕೊಂಡು ಪ್ರಸಾದ ಕೆಲವು ಸಿಗೋದೇ ಪುಣ್ಯ, ಎಲ್ಲರಿಗೂ ಸಿಗುತ್ತೆ. ನೋಡಿ ಇಲ್ಲಿ ತಟ್ಟೆ ಇಟ್ಟಿರ್ತಾರೆ, ಆ ಕ್ಯೂವಲ್ಲಿ ಬಂದು ನಾವೇ ತಟ್ಟೆ ತೊಗೊಂಡೋಗಿ ಪ್ರಸಾದ ಹಾಕ್ಸ್ಕೋಬೇಕು. ನಂತರ ತೊಳೆದು ನಾವೇ ತಂದು ಇಲ್ಲಿ ಇಡಬೇಕು. ಸೊ ಶುಕ್ರವಾರ, ಮಂಗಳವಾರ, ಭಾನುವಾರ 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಬೆಳಿಗ್ಗೆ 2:30ಗೆ ಕ್ಲೋಸ್ ಆಗುತ್ತೆ. ಸಾಯಂಕಾಲ 6 ಗಂಟೆಗೆ ಸ್ಟಾರ್ಟ್ ಆಗಿ 8 ಗಂಟೆಗೆ ಕ್ಲೋಸ್ ಆಗುತ್ತೆ. ವಿಶೇಷವಾದಂಥ ದಿನಗಳಲ್ಲೂ ಇರುತ್ತೆ ಊಟಗಳು. ಅದಾದ ನಂತರ ನೀವೇನು ನೋಡ್ತಾ ಇದ್ದೀರಿ, ಇದು ಪಾರ್ಕಿಂಗ್ ಪ್ಲೇಸ್. ಅಂದರೆ 2 ವೀಲರ್, 4 ವೀಲರ್, ಆಟೋ ಪಾರ್ಕಿಂಗ್ ಮಾಡೋವಂಥದ್ದು. 2 ವೀಲರ್ಗೆ 10 ರುಪೀಸ್, 4 ವೀಲರ್ಗೆ 20 ರುಪೀಸ್ ಅಂತ ಚಾರ್ಜ್ ಮಾಡಿದ್ದಾರೆ. ಅದನ್ನು ಕೂಡ ಆಡಳಿತ ಮಂಡಳಿನೇ ಮಾಡಿರೋದು. ಸೊ ಇದೇನು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಯಾಗಶಾಲೆ. ಯಾಗಶಾಲೆ ಅಂದರೆ ಅಮ್ಮನವ್ರಿಗೆ ಅಮಾವಾಸ್ಯೆ, ಹುಣ್ಣಿಮೆ, ಅಮ್ಮನವ್ರ ಜಾತ್ರಾ ಮಹೋತ್ಸವದಲ್ಲಿ ಇಲ್ಲೇ ಹೋಮ ಎಲ್ಲ ಮಾಡುವಂಥದ್ದು. ಹೋಮ ಮಾಡಿ ಇಲ್ಲೂ ಕೂಡ ದರ್ಶನಕ್ಕೆ ಬಿಡ್ತಾರೆ. ಈಗ ಕ್ಲೋಸ್ ಆಗಿದೆ, ಯಾಕಂದರೆ ಇಲ್ಲಿ ಈಗ ಯಾವುದೂ ನಡೀತಾ ಇಲ್ಲ. ನಡೆದಾಗ ಅಲ್ಲಿಗೆ ಆ ಕಡೆಯಿಂದ ಎಂಟ್ರಿ ಇರುತ್ತೆ, ಅಲ್ಲಿ ದರ್ಶನ ಕೊಡ್ತಾರೆ. ನೋಡಿ ಎಲ್ಲಂದರಲ್ಲಿ ನಿಂಬೆಹಣ್ಣು ದೀಪ ರೆಡಿ ಮಾಡ್ಕೊತಾ ಇದ್ದಾರೆ. ಸಾಯಂಕಾಲದಷ್ಟರಲ್ಲಿ ಸುಮಾರು 1,00,000 ಜನ ಬಂದು ಹೋಗಿರ್ತಾರೆ ನಿಂಬೆಹಣ್ಣು ದೀಪ ಹಚ್ಚೋರು, ಅಷ್ಟು ಜನ ಇರ್ತಾರೆ. ಈಗೇನು ನೋಡ್ತಾ ಇದ್ದೀರಿ, ಇದು ನವಗ್ರಹ ದೇವಸ್ಥಾನ. ನೀವೇನಾದ್ರು ಹೊಸ ಗಾಡಿ ತೊಗೊಂಬಂದು ಪೂಜೆ ಮಾಡಿಸ್ಬೇಕು ಅಂದಲ್ಲಿ ಇಲ್ಲಿ ನವಗ್ರಹ ದೇವಸ್ಥಾನಕ್ಕೆ ಬಂದು ಅಲ್ಲಿ ಸೇವಾ ಕೌಂಟರಲ್ಲಿ 200 ರುಪೀಸ್ ಪೇ ಮಾಡಿರಿ, ಇಲ್ಲಿ ಹೊಸ ಗಾಡಿಗೆ ಪೂಜೆ ಮಾಡ್ಕೊಳ್ತಾರೆ. ನೋಡಿ ಇದು ಕೂಡ ಕ್ಯೂ. ನಿಮಗೆ ಅಮ್ಮನವ್ರ ರೈಟ್ ಸೈಡು, ಲೆಫ್ಟ್ ಸೈಡು ಎಲ್ಲ ಕಡೆಯೂ ಕ್ಯೂ ಇರುತ್ತೆ, ಸಿಕ್ಕಾಪಟ್ಟೆ ಕ್ಯೂ ಇರುತ್ತೆ. ಯಾಕಂದರೆ ಅಷ್ಟು ಜನ ಬರ್ತಾರೆ ಶುಕ್ರವಾರ, ಮಂಗಳವಾರ ಎಲ್ಲ. ಬೆಳಗ್ಗೆ ಶುಕ್ರವಾರ, ಮಂಗಳವಾರ, ಭಾನುವಾರ ಬೆಳಗ್ಗೆ 5 ಗಂಟೆಗೆ ಓಪನ್ ಆಗಿದ್ರೆ 2 ಗಂಟೆವರೆಗೂ ಇರುತ್ತೆ. ಅದಂತರ ಸಾಯಂಕಾಲ 5 ಗಂಟೆಗೆ ಓಪನ್ ಆದರೆ 9 ಗಂಟೆವರೆಗೂ ಇರುತ್ತೆ. ಬೇರೆ ದಿನಗಳೆಲ್ಲ 6 ಗಂಟೆಗೆ ಓಪನ್ ಆಗಿ 1 ಗಂಟೆ ಕ್ಲೋಸ್ ಆಗುತ್ತೆ. ತಿರ್ಗಿ ಸಾಯಂಕಾಲ 5 ಗಂಟೆ ಕ್ಲೋಸ್ ಆಗಿ 8:30 ಕ್ಲೋಸ್ ಆಗುತ್ತೆ. ಶುಕ್ರವಾರ, ಮಂಗಳವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆಲಂತೂ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಬರೀ ಬೆಂಗಳೂರಿಂದನೇ ಅಲ್ಲ, ಹೊರಗಡೆಯಿಂದನೂ ಸಾಕಷ್ಟು ಜನ ಬರ್ತಾರೆ. ಯಾಕಂದರೆ ಬನಶಂಕರಿ ಅಮ್ಮನವರು ತುಂಬಾ ಫೇಮಸ್ ಆದ ದೇವಸ್ಥಾನ, ಎಷ್ಟೋ ಜನಕ್ಕೆ ಗೊತ್ತು. ನಾವು ಯಾಕೆ ಮತ್ತೆ ಒಳಗಡೆ ಹೋಗ್ತಾ ಇದ್ದೀನಿ ಅಂದರೆ, ಅದಾಗ ಅಮ್ಮಂಗೆ ಇನ್ನೂ ಏನು ಅಲಂಕಾರ ಮಾಡಿರಲಿಲ್ಲ. ಸೊ ನಾವು ಏನು ಮಾಡ್ತೀವಿ ಅಂದರೆ ಪ್ರತಿ ಸರಿ ಬಂದಾಗಲೂ 2 ಸರಿ ಹೋಗ್ತೀವಿ. ಆಲ್ಮೋಸ್ಟ್ ನಾವು ಮಾರ್ನಿಂಗೇ ಬರೋದ್ರಿಂದ ಫಸ್ಟು ಹೋದಾಗ ಅಭಿಷೇಕ ನಡೀತಾ ಇರುತ್ತೆ. ಅದಾದ ನಂತರ ಅಭಿಷೇಕ ಆದ ನಂತರ ನೋಡಿ, ಅಭಿಷೇಕ ಆಗಿ ಗಂಧ ಇಟ್ಟಿರ್ತಾರೆ, ಯಾರು ಬೇಕಾದರೂ ಗಂಧ ತೊಗೊಂಡು ಹಚ್ಕೊಬೋದು. ಅದಾದ ನಂತರ ಅಮ್ಮನವ್ರಿಗೆ ಅಲಂಕಾರ ಮಾಡ್ತಾಯಿದ್ದಾರೆ. ಅಲಂಕಾರ ಇನ್ನೂ ನಡೀತಾನೇ ಇದೆ. ನಾವು ಬಂದಾಗ ಸೀರೆ ಉಡಿಸ್ತಾಯಿದ್ರು, ಈಗ ಹೂವಿನ ಅಲಂಕಾರ ನಡೀತಾನೆ ಇದೆ. ಇಲ್ಲಿ ವಿಶೇಷ ಅಂದರೆ ನೋಡಿ, ಗಂಡು ಮಕ್ಳುಗಳು ಎಷ್ಟು ಜನ ಆರತಿ ಬೆಳಗ್ತಾ ಇದ್ದಾರೆ ಅಂದರೆ, ನಾವಂತೀವಿ ನಿಂಬೆಹಣ್ಣು ದೀಪ ಹಚ್ಚೋದು, ಪೂಜೆ ಮಾಡೋದು ಬರೀ ಹೆಣ್ಮಕ್ಳೇ ಅಂತ. ಎಷ್ಟು ಗಂಡು ಮಕ್ಕಳು ಮಾಡ್ತಾರೆ ಅಂದರೆ ನೋಡೋಕ್ಕೆ ಖುಷಿ ಆಗುತ್ತೆ. ಇಲ್ಲಿ ಅಷ್ಟು ಗಂಡು ಮಕ್ಕಳು ಅಷ್ಟು ಅಚ್ಚುಕಟ್ಟಾಗಿ ನಿಂಬೆಹಣ್ಣು ದೀಪ ರೆಡಿ ಮಾಡಿ ಹಚ್ತಾರೆ. ನೋಡಿ ಅಮ್ಮನವ್ರು ತೋರಿಸ್ತಾ ಇದ್ದೀನಿ ನೋಡಿ, ಗಂಡು ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಹೆಣ್ಮಕ್ಳಿಗಿಂತನೂ ಚೆನ್ನಾಗಿ ಮಾಡ್ತಾರೆ. ಅಷ್ಟು ನೀಟಾಗಿ ನಿಂಬೆಹಣ್ಣು ದೀಪ ರೆಡಿ ಮಾಡ್ಕೊಂಡು ಬಂದು ಹಚ್ತಾರೆ. ತಾಯಿ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು ಇವತ್ತು, ಅಷ್ಟು ಅಲಂಕಾರ ನೀಟಾಗಿ ಮಾಡಿದರು. ನೋಡಿ ಕಾಣಿಸ್ತಾ ಇದೆ, ಇನ್ನು ಹೂವಿನ ಅಲಂಕಾರ ಅರ್ಧ ರೆಡಿಯಾಗಿದೆ, ಇನ್ನು ಅಲಂಕಾರ ಆಗ್ತಾನೇ ಇದೆ. ತಾಯಿ ಬನಶಂಕರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಇಲ್ಲಿಂದನೇ ಕೇಳ್ಕೊತಾ ಇದ್ದೀನಿ. ಅಮ್ಮನವ್ರ ದರ್ಶನ ತುಂಬ ಚೆನ್ನಾಗಾಯಿತು ನಿಜ ಹೇಳಬೇಕು ಅಂದರೆ. ನಾವು ಯಾವಾಗಲೂ ಇದೇ ಥರ 2 ಸಾರಿ ದರ್ಶನ ಮಾಡೋದು, ಯಾವಾಗಲೂ ಹಿಂಗೆ 2 ಸಾರಿ ದರ್ಶನ ಮಾಡ್ತೀವಿ. ತಾಯಿ ಎಲ್ಲರಿಗೂ ಆಯುರ, ಆರೋಗ್ಯ, ಸೌಭಾಗ್ಯ, ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟು ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಅಮ್ಮನವ್ರನ್ನ ಹೊತ್ಕೊಂಡು ಹೋಗುವಂಥದ್ದು. ನಾನು ತೋರಿಸ್ತೀನಿ ಮುಂದೆ. ಏನು ಅಮ್ಮನವ್ರನ್ನ ಶುಕ್ರವಾರ, ಭಾನುವಾರ ಮತ್ತು ಮಂಗಳವಾರ ದೇವಸ್ಥಾನದ ಒಳಗಡೆ 3 ರೌಂಡ್ ಹಾಕಿಸ್ತಾರೆ ಅಮ್ಮನವ್ರನ್ನ. ಇದೇನು ನೀವು ನೋಡ್ತಾ ಇದ್ದೀರಾ, ಇದು ಒಳಗಡೆ ಈಗ ಜಾತ್ರೆಯಲ್ಲಿ ಮಾಡಿಸಿದ್ದಂಥದ್ದು ಹೊಸದು, ಸೀಲಿಂಗಿಗೆ ಹೊಸದಾಗಿ ಮಾಡಿಸಿದ್ದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಳಗಡೆ ಅಂತೂ. ಮತ್ತು ಇಲ್ಲಿ ಈಗ ನೀವು ನೋಡ್ತಾ ಇರೋದು ಅಕ್ಕಿ ಬೆಲ್ಲ ಇಡುವಂಥ ಜಾಗ. ಅಲ್ಲೂ ಕೂಡ ಜನ ಬಳೆ, ತಾವು ಹಾಕಿರೋ ಬಳೆ ಆಗಿರ್ಬೋದು, ಬೀಗ ಹಾಕಿರ್ಬೋದು, ಅದೆಲ್ಲ ಹಾಕ್ಬಿಟ್ಟು ಅಲ್ಲೂ ಕೂಡ ಹರಕೆ ಕಟ್ಟಿದ್ದಾರೆ. ಕಾಯಿನ್ದು ಬಟ್ಟೆ ಕಟ್ಟಿ, ಕಾಯಿನ್ ಕಟ್ಟಿ ಅಲ್ಲೂ ಕೂಡ ಹರಕೆ ಮಾಡ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಪವರ್ಫುಲ್ ದೇವರು, ತುಂಬಾ ನಂಬಿಕೆ ಇರೋ ದೇವರು. ಇಲ್ಲಿ ನೋಡಿ, ಇಲ್ಲಿದೆಯಲ್ಲ, ಇದನ್ನೇ ಉತ್ಸವ ಮೂರ್ತಿನ ಹೊತ್ಕೊಂಡು ಹೋಗೋದು.
ಎತ್ಕೊಂಡೋಗಿ 3 ರೌಂಡ್ ಹಾಕ್ತಾರೆ ಅಮಾವಾಸ್ಯೆ ಹುಣ್ಮೆಗಳಲ್ಲೆಲ್ಲಗಳು. ಇನ್ನು ಅಲಂಕಾರ ನಡೀತಾ ಇದೆ, ಫುಲ್ಲು ಹೂವಿನ ಅಲಂಕಾರ ಮಾಡ್ತಾರೆ. ನೋಡಿ ಎಷ್ಟು ಜನ ಹೂವು ತಂದು ಕೊಡ್ತಾರೆ ಅಂದರೆ ಬೆರಳಿಗೆ, ಇದಕ್ಕೋಸ್ಕರನೇ ಬರ್ತಾರೆ. ಬೆಳಿಗ್ಗೆ ಸಾಯಂಕಾಲ 7 ಕಾಲಿಗೆ, ಬೆಳಿಗ್ಗೆ 7 ಕಾಲಿಗೆ ಮತ್ತು ಸಾಯಂಕಾಲ 7 ಕಾಲಿಗೆ ಇಲ್ಲಿ ಈ ಥರ ಉತ್ಸವ ಮಾಡೇ ಮಾಡ್ತಾರೆ. ಶುಕ್ರವಾರ, ಮಂಗಳವಾರ ಮತ್ತು ಭಾನುವಾರ ಹುಣ್ಣಿಮೆ ಅಮಾವಾಸ್ಯೆಲಿ. ನೆಕ್ಸ್ಟು ನೀವು ನೋಡ್ತಾ ಇದ್ದೀರಾ ಸೇವಾ ಕೌಂಟರ್. ಅಂದರೆ ನಿಮ್ಗೆ ಏನೇ ಅರ್ಚನೆ ಆಗ್ಬೋದು, ಇನ್ನೊಂದು ಅಭಿಷೇಕಕ್ಕೆ ಮತ್ತೊಂದು ಆಗ್ಬೋದು, ಅಲ್ಲಿ ನೀವು ಹೋಗಿ ವಿಚಾರಿಸಿದ್ರೆ ಹೇಳ್ತಾರೆ. ಇದೇನೆಂದರೆ ಇದು ಒಳಗಡೆ ದೇವಸ್ಥಾನದ ಒಳಗಡೆ ಎಳೆಯುವಂತಹ ರಥ. ಅಂದರೆ ಬನಶಂಕರಮ್ಮನ ಉತ್ಸವ ಮೂರ್ತಿ ಇಟ್ಟು ನೈಟು ಇದರಲ್ಲಿ ಎಳಿತಾರೆ. ಈಗ ಬೆಳಿಗ್ಗೆ ಆ ಉತ್ಸವ ಮೂರ್ತಿಲಿ ಎತ್ಕೊಂಡು ಹೋದರೆ ನೈಟು ಈ ರಥದಲ್ಲಿ ಎಳಿತಾರೆ. ಶುಕ್ರವಾರ, ಮಂಗಳವಾರ ಮತ್ತು ಭಾನುವಾರ ಇದ್ರ ಮುಖಾಂತರ ಅಮ್ಮನವ್ರನ್ನ ರಥ ಮಂಗಳವಾರ, ಶುಕ್ರವಾರ, ಭಾನುವಾರ ಎನಿ ಟೈಮ್ ಇರುತ್ತೆ. ಎನಿ ಟೈಮಲ್ಲಿ ರಥನ 3 ಟೈಮಲ್ಲಿ ಎಳಿತಾರೆ, ಪೂಜೆ ಮಾಡ್ತಾರೆ. ರಥದ ಮೆರವಣಿಗೆ ಹಾಗೆ ಆಗುತ್ತೆ. ನಾವು ಎಷ್ಟೊಂದು ಸರಿ ನೋಡಿದ್ದೀವಿ. ಅದಾದ ನಂತರ ನೀವು ಇಲ್ಲಿ ಪಾರ್ಕಿಂಗ್ ಈ ಸೈಡ್ ಲೆಫ್ಟ್ ಸೈಡ್ಗೆ ಬಂತು ಅಂದರೆ ನಿಮಗೆ ಇಲ್ಲಿ ನಾಗದೇವ್ರ ಪ್ರತಿಷ್ಠಾಪನೆ, ಅರಳಿ ಮರ, ಸಿಕ್ಕಾಪಟ್ಟೆ ಎಲ್ಲ ಥರ ಬನ್ನಿ ಮರ, ಸಮೀವೃಕ್ಷ ಮತ್ತು ಎಂಥ ಬೇವಿನ ಮರ, ಪ್ರತಿಯೊಂದು ಮರನೂ ಇಲ್ಲಿದೆ. ಹತ್ತಿ ಮರ, ಎಲ್ಲ ಥರ ಮರಗಳು ಇಲ್ಲಿ ಇದೆ. ತೋರಿಸ್ತಾ ಇದ್ದೀನಿ, ಎಲ್ಲ ಥರ ಮರಗಳು ಇಲ್ಲಿದೆ. ಇಲ್ಲಿ ಬಂದು ತುಂಬ ಜನ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ತುಂಬ ಪವರ್ಫುಲ್ಲಾದಂಥ ದೇವರು, ನಾನು ನಂಬಿರೋ ಅಂಥ ದೇವರು. ಚಿಕ್ಕ ಹುಡುಗಿಯಿಂದನೂ ನಮ್ಮಪ್ಪ ಅಮ್ಮ ನಾವು ಎಲ್ಲರೂ ಪೂಜೆ ನಡೆಸ್ಕೊಂಡೇ ಬರ್ತಾಯಿದ್ದೀವಿ. ನಾವು ಅಂದ್ಕೊಂಡಿದ್ದು ಎಲ್ಲ ಆಗಿದೆ. ನಂತರ ನಿಮಗೆ ಇಲ್ಲಿ ಕಳಶ ತೋರಿಸ್ತಾ ಇದ್ದೀನಿ ನೋಡಿ. ಲಾಸ್ಟ್ನಲ್ಲಿ ದೇವಿ ಕಳಶ ನೋಡಿದ್ರೆ ತುಂಬ ಶ್ರೇಷ್ಠ ಅಂತಾರೆ. ನಿಮಗೂ ಅದಕ್ಕೆ ತೋರಿಸ್ತಾ ಇದ್ದೀನಿ, ದೇವರು ಒಳ್ಳೇದು ಮಾಡಲಿ ಅಂತ. ಯಾಕಂದರೆ ನಾವು ಈಗ ನಿಮ್ಗೆ ತೋರಿಸ್ತಾ ಇರೋದು ಇದು ಮೆಟ್ರೋ. ನೀವು ಮೆಟ್ರೋದಲ್ಲಿ ಬಂದರೆ ದೇವಸ್ಥಾನದ ಆಪೋಸಿಟ್ಟೇ ನಿಲ್ಲಿಸುತ್ತೆ. ನೀವು ಬಸ್ಸಲ್ಲಿ ಬಂದರೆ ಸ್ವಲ್ಪ ಒಂದು 20 ಹೆಜ್ಜೆ ಬಸ್ ಸ್ಟಾಪಿಂದ ನಡಿಬೇಕಷ್ಟೆ. ನಾವು ದೇವಸ್ಥಾನ ಎಲ್ಲ ನೋಡಿದ ನಂತರ ಕಳಶ ನೋಡೇ ಹೋಗೋದು. ಯಾಕಂದರೆ ಎಲ್ಲರೂ ಹೇಳ್ತಾರೆ ದೇವಸ್ಥಾನ ಆದಮೇಲೆ ಕಳಶ ನೋಡಿ ಹೋಗೋದು ತುಂಬ ಶ್ರೇಷ್ಠ ಅಂತ. ಸೊ ನಿಮಗೂ ಕೂಡ ಆ ಕಳಶ ತೋರಿಸ್ತಾ ಇದ್ದೀನಿ. ದೇವರು ನಿಮಗೂ ಕೂಡ ಒಳ್ಳೇದು ಮಾಡಲಿ, ಹಾಗೆ ನಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.